ಹೇರೆಲ್ಲ ಸೆಟ್ ಆಗಿದೆ. ಐ ಹೋಪ್. कराग्रे वसति लक्ष्मी करमध्ये सरस्वती करमूले स्थिते गौरी प्रभाते करदर्शनम. ಎಲ್ಲರಿಗೂ ಶುಭೋದಯ. ಸೊ ನಾನಿವತ್ತು ಬೇಗ ಎದ್ದಿದ್ದೇನೆ. ನಾನಿಲ್ಲಿ ಅರೌಂಡ್ 8 months ಪ್ರೆಗ್ನೆಂಟ್. ಸೊ ಬೇಗ ಎದ್ದಿರೋದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ ನನ್ನ ಫ್ರೆಂಡ್ಸ್ನ ಅರೌಂಡ್ 9 o'clock ನಾನು ಮೀಟ್ ಮಾಡ್ತಾಯಿದ್ದೀನಿ. ದೇರ್ ಇಸ್ ಸಮಥಿಂಗ್ ಲೈಕ್ ಸರ್ಪ್ರೈಸ್ ಇದೆ. ನನಗೇನಂತ ನನಗೆ ಗೊತ್ತಿರಲಿಲ್ಲ ಆಗ. ಸೊ ಹಾಗಾಗಿ ನನಗೆ 9 o'clock ಅಷ್ಟೊತ್ತಿಗೆ ಮೀಟ್ ಮಾಡೋಕ್ಕೆ ಹೇಳಿದರು. ಸೊ ನಾನು ಬೇಗ ಎದ್ದು ನಾನಿಲ್ಲಿ ನನ್ನ ಫಸ್ಟ್ ಡ್ರಿಂಕ್ ಆಮ್ಲಾ ಜ್ಯೂಸನ್ನ ಕುಡಿತಾ ಇದ್ದೀನಿ. ನಾನು ಬಿಫೋರ್ ಪ್ರೆಗ್ನೆನ್ಸಿ ಆಶ್ಗಾರ್ಡ್ ಜ್ಯೂಸ್ ಕುಡಿತಾ ಇದ್ದೆ. ಸೊ ಥ್ರೂಔಟ್ ಮೈ ಪ್ರೆಗ್ನೆನ್ಸಿ ನಾನು ಆಮ್ಲಾ ಪೌಡರ್, ಈ ಥರ ಪೌಡರ್ನ ಅದು ಡೈರೆಕ್ಟ್ ಸಿಗುತ್ತೆ ನಿಮಗೆ ಆರ್ಗ್ಯಾನಿಕ್ ಇದರಲ್ಲಿ. ನೀವು ಬೇಕಾದ್ರೆ ಡೈರೆಕ್ಟ್ ಆಮ್ಲಾನೇ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಆ ಟೈಮಲ್ಲಿ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಪೌಡ್ರನ್ನ ತರಿಸಿದ್ದೆ, ಆರ್ಗ್ಯಾನಿಕ್ ಪೌಡರ್. ಅದನ್ನೇ ನಾನು ಕನ್ಸ್ಯೂಮ್ ಮಾಡ್ತಿದ್ದೆ ಎವ್ರಿ ಡೇ. ಬಿಸಿನೀರಲ್ಲಿ ಆ ಪೌಡರ್ನ ಹಾಕ್ಕೊಂಡು ನಾನು ಕುಡಿತಾ ಇದ್ದೆ. ಸೊ ಬಾಡಿಗೆ ಐ ಡೋಂಟ್ ನೋ, ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಹೆವಿ ಫುಡ್ ಅಥವಾ ಟೀ ಕಾಫಿ ಆ ಥರ ಕುಡಿಯೋದಕ್ಕೆ ನನಗಿಷ್ಟ ಆಗಲ್ಲ. ನಾನು ಫಸ್ಟ್ ಯಾವುದಾದ್ರೂ ಚೆನ್ನಾಗಿರೋ ಒಂದು ಹೆಲ್ತ್ ಡ್ರಿಂಕ್ನೇ ನಾನು ಕುಡಿಯೋದು. ಸೊ ಫಾರ್ ನಾನು ಯಾವಾಗಲೂ ಆಶ್ಗಾರ್ಡ್ ಜ್ಯೂಸೇ ಕುಡ್ದಿರೋದು. ಬಟ್ ಇದರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಆಲ್ 9 months ನಾನು ಆಮ್ಲಾ ಜ್ಯೂಸ್ನೇ ಕುಡ್ದಿದ್ದೇನೆ. ಆಮ್ಲಾದು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಒಂದು ನಿಮಗೆ ಹೇರ್ ಫಾಲ್ ಇಶ್ಯೂ ಏನಾದರೂ ಇದ್ದರೆ ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ. ದಿ ಬೆಸ್ಟ್ ಸೊಲ್ಯೂಷನ್. ನೀವೆಷ್ಟೇ ಏನೇ ಶಾಂಪು ಏನೇ ಯೂಸ್ ಮಾಡಿದ್ರೂ ಇಂಟರ್ನಲ್ಲಿ ನೀವು ಡಯಟ್ ಚೆನ್ನಾಗಿಲ್ಲ, ವೀಕ್ ಇದ್ದೀರಾ ಅಂದರೆ ಇಟ್ ಡಸಂಟ್ ಮ್ಯಾಟರ್. ಸೊ ಆಮ್ಲಾ ಇಸ್ ಎ ವೆರಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ನನಗೆ ಈ ಥರ ಸೈಲೆಂಟಾಗಿ ಬೆಳಗಿನ ಜಾವ ಅದ್ರ ಪಾಡಿಗೆ ಆ ಮೊಮೆಂಟ್ನ ಎಂಜಾಯ್ ಮಾಡಿಕೊಂಡು ನಾನು ಆ ಡೇನ ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಆಗ್ತಾ ಈ ಥರ ಸೈಲೆಂಟಾಗಿ ನಾನು ಕುಡಿದು ನನ್ನ ಡೇನ ಶುರು ಮಾಡ್ತೇನೆ. ಸುಮಾರು ಜನ ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿರ್ತಾರೆ, ಲೈಕ್ ಪ್ರೆಗ್ನೆನ್ಸಿ ಅಂದರೆ ಬರೀ ರೆಸ್ಟ್ ಮಾಡಬೇಕು, ಆ್ಯಕ್ಟಿವ್ ಆಗಿರಬಾರ್ದು ಅಂತ. ಬಟ್ ಟ್ರಸ್ಟ್ ಮೀ, ದಟ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್. ನಿಮ್ಮ ಹೆಲ್ತ್ ರೆಗ್ಯುಲೇಟ್ ಇರೋದಕ್ಕೆ ಬಿಫೋರ್ ಇನ್ ದ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಪೋಸ್ಟ್ ಪಾರ್ಟಮಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಐ ಡೋಂಟ್ ಥಿಂಕ್ ಸೊ ನಾನು ಒನ್ ಡೇನೂ ಕೂಡ ಅಂದರೆ ಸುಮ್ಮನೆ ವರ್ಕೌಟ್ ಮಾಡಿಲ್ದಂಗೆ ಇರವೇ ಇರಲಿಲ್ಲ. ಅಟ್ಲೀಸ್ಟ್ ನಾನು ವಾಕ್ ಆದರೂ ಮಾಡಿದ್ದೀನಿ. ಫಸ್ಟ್ 3 months ಅಷ್ಟೇ ನಾನು ಏನೂ ವರ್ಕೌಟ್ ಮಾಡಿದ್ದಿಲ್ಲ, ಯೋಗ ಮಾಡಿದ್ದಿಲ್ಲ. ಬಟ್ ನಾನು ವಾಕ್ ಅಂತೂ ಎವ್ರಿ ಸಿಂಗಲ್ ಡೇ ಮಾಡಿದ್ದೀನಿ. ಈವನ್ ಫಸ್ಟ್ 3 monthsಲ್ಲೂ ಅಷ್ಟೇ. ಸುಮಾರು ಜನ ಪ್ರೆಗ್ನೆನ್ಸಿನ ಕಾಯಿಲೆ ಥರ ತೊಗೊಂಡ್ಬಿಡ್ತಾರೆ, ಏನೂ ಕೆಲಸ ಮಾಡಿಲ್ದಂಗೆ ಸುಮ್ಮನೆ ಇರೋದು. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಮಸ್ಕಾರ, ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಹೊರಗೆ ಹೋಗ್ತಿದ್ದೀನಿ. ಇವಾಗ ಟೈಮ್ 9:30. ಐ ನೋ ಲೈಟ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನೈಟೆಲ್ಲ ತುಂಬ ಮಳೆ ಬಂದಿದೆ, ಸ್ವಲ್ಪನೂ ಲೈಟ್ ಇಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಂದು ಸ್ಟುಡಿಯೋ ಲೈಟ್ ಕೂಡ ಯಾಕೋ ವರ್ಕ್ ಆಗ್ತಾ ಇಲ್ಲ ಇವತ್ತು. ಸೊ ಮೋಸ್ಟ್ಲಿ ಬ್ಯಾಟ್ರಿ ಡೌನ್ ಆಗಿದೆ ಅನ್ಸುತ್ತೆ ಅದರದ್ದು. ಬಂದುಬಿಟ್ಟು ಚೆಕ್ ಮಾಡಬೇಕು. ಆ್ಯಂಡ್ ನಾನಿವಾಗ ಮೇಕಪ್ ಮಾಡ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ ಒಂದಿನ ಹಚ್ಚಿಲ್ಲ. ಸೊ ಇವತ್ತು ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್ ಜೊತೆ ನಾನು ಹೊರಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಒಂದು ಬ್ಯೂಟಿಫುಲ್ ಔಟ್ಫಿಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಐ ಆಮ್ ಲೈಕ್ ಅರೌಂಡ್ 7 months ಕಂಪ್ಲೀಟೆಡ್, ಫುಲ್ ಟರ್ಮ್ ಕಂಪ್ಲೀಟೆಡ್ ಪ್ರೆಗ್ನೆಂಟ್ ನಾವು. ಸೊ ಸಮಥಿಂಗ್ ಲಂಚ್ ಥರ ಹೋಗ್ತಾ ಇದ್ದೀವಿ. ಐ ನೋ ಮಾರ್ನಿಂಗ್ ಹೋಗ್ತಿದ್ದೀರಾ ಲಂಚ್ಗೆ ಅಂತ ಕೇಳ್ತಿದ್ದೀರಾ ನೀವು. ನನಗೂ ಏನೂ ಐಡಿಯಾ ಇಲ್ಲ. ಸೊ ಮಾರ್ನಿಂಗೇ ಬರೋಕ್ಕೆ ಹೇಳಿದ್ದಾರೆ, ಅದು ದಟ್ಟು ಪ್ರಿಟಿ ಔಟ್ಫಿಟ್ ಹಾಕ್ಕೊಂಡು ಆ್ಯಂಡ್ ಬೇಬಿ ಬಂಪ್ ಕಾಣಿಸ್ಬೇಕು ಆ ಥರ ಹೇಳಿದ್ದಾರೆ. ಐ ಹ್ಯಾವ್ ಝೀರೋ ಐಡಿಯಾ ಏನು ನಡೀತದೆ, ಏನಾಗ್ತಿದೆ ಅಂತ. ಇನ್ನೊಂದು 10-15 minutesಲ್ಲಿ ನಾನು ಹೊರಡಬೇಕು. ನಾನು ರಾಗಿ ಮಾಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಮಾಡಿ ನಾನು ಹೊರಡ್ತೇನೆ. ಹೇರೆಲ್ಲ ಸೆಟ್ ಆಗಿದೆ. ಐ ಹೋಪ್. ಇವಾಗ ಮಾಯ್ಶ್ಚರ್ ಇದೆ ಹೊರಗಡೆ, ಹೇರ್ ಹೀಗೆ ಇರಲಿ ಅಂತ. ಏನೂ ಹೇಳ್ತಿಲ್ಲ ಅವ್ರು ನನಗೆ. ಅವ್ರು ಹೇಳ್ತಿರೋದು ಒಂದೇ, ತುಂಬ ಚೆನ್ನಾಗಿ ರೆಡಿ ಆಗ್ಬಾ ಅಂತಿದ್ದಾರೆ. ಸೊ ಈವನ್ ನನಗೂ ಕಾತುರತೆ ಇದೆ ಏನು ನಡೀತಾ ಇದೆ ಅಂತ. ಸೊ ಇವಾಗ ನಾನು ನಿಮಗೆ ಔಟ್ಫಿಟ್ನ ತೋರಿಸ್ಬಿಡ್ತೇನೆ, ಆಮೇಲೆ ಹೇಗೆ ಕಾಣಿಸ್ತಿದೆ. ಅದರ ಮೇಲೆ ನಾನು ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ ನಾನು ಕಲರ್ ನೋಡಿಕೊಂಡು ಹೆಂಗೆ ಕಾಣಿಸ್ತಿದೆ, ಯಾವ್ದು ಹಚ್ಕೊಳ್ಳೋಣ ಅಂತ ಬಿಟ್ಟೆ. ಸೊ ಔಟ್ಫಿಟ್ ದಿಸ್ ಇಸ್ ದ ಔಟ್ಫಿಟ್. ಇದು ಶಾರ್ಟ್ ಡ್ರೆಸ್, ಬಾಡಿಕಾನ್ ಔಟ್ಫಿಟ್ ಇದು. ಸೊ ಇದರಲ್ಲಿ ನೀಟಾಗಿ ಬೇಬಿ ಬಂಪ್ ಕಾಣುತ್ತೆ ಬಿಕಾಸ್ ಇದು ಸ್ಟ್ರೆಚಬಲ್ ಮೆಟೀರಿಯಲ್ಲು. ಸೊ
ಸೊ ಹಾಕ್ಕೊಂಡೇ ಬರ್ತೇನೆ, ಹೇಗೆ ಕಾಣಿಸ್ತಿದೆ ನೋಡೋಣ. ಇವನ್ ಐ ಆಮ್ ಆಲ್ಸೋ ಕ್ಯೂರಿಯಸ್. ಈ ಲುಕ್ ನಾನು ಸ್ವಲ್ಪ ಬೇರೆ ಥರ ಟ್ರೈ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಲೈಕ್ ವಿತ್ ಶೂಸ್, ಅಂದರೆ ಈ ಬೂಟ್ಸ್ ಟೈಪ್ ಇರುತ್ತಲ್ಲ ಆ ಥರ ತೊಗೋಬೇಕಿತ್ತು. ಆ್ಯಂಡ್ ಸ್ವಲ್ಪ ಜ್ಯುವೆಲರಿ ನನಗೆ ಬೇರೆ ಥರದ್ದು ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಊರಿಗೆ ಹೋಗಿದ್ದು ಇಲ್ಲಿ ಬಂದಿದ್ದು ಎಲ್ಲ ಮಿಕ್ಸ್ಡಾಗಿ ನನಗೆ ಮಾಡೋಕ್ಕೆ ಅವೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವಾಗ ಅಷ್ಟು ಟ್ರಾವೆಲ್ ಮಾಡೋಕ್ಕೂ ಆಗೋಲ್ಲ ನನಗೆ ಆಗ್ಲಗ್ಲ. ಆನ್ಲೈನ್ ಆರ್ಡ್ರ್ ಮಾಡಬೇಕು. ಆನ್ಲೈನ್ ಆರ್ಡ್ರ್ ಮಾಡಿದ್ರೆ ಮಿನಿಮಮ್ 15 to 20 days ಬೇಕಾಗುತ್ತೆ ಬರೋದಕ್ಕೆ. ಅಂದರೆ ಅಪಾರ್ಟ್ ಫ್ರಮ್ ಮಿಂತ್ರಾ, ನೈಕಾ ಆ ಥರದ್ರಿಂದ ಬಿಟ್ಟರೆ ಬೇರೆ ಕಡೆಯಿಂದ ಆರ್ಡ್ರ್ ಮಾಡ್ತೀನಿ ನಾನು ಯೂಶಲಿ. ಸೊ ಹಂಗಾಗಿ ಭಾಳ ಟೈಮ್ ಆಗುತ್ತೆ. ಸೊ ಇವತ್ತು ಏನಿದೆ ಅದೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಪ್ರಿಟಿ ಔಟ್ಫಿಟ್ನ ಹಾಕ್ಕೊಂಡು ಬರೋಣ. ಸೊ ನಾನು ಔಟ್ಫಿಟ್ ಹಾಕ್ಕೊಂಡು ಬಂದಿದ್ದೀನಿ. ಇದು ಜ್ಯುವೆಲರಿ ನಾನು ಹಾಕ್ಕೊಂಡಿರೋದು. ಸೊ ಓವರಾಲ್ ಆಗಿ ಹೀಗೆ ಕಾಣಿಸ್ತಾ ಇದೆ. ಏನೋ ನಿಮಗೆ ಪೂರ ಕಾಣಿಸ್ತಾ ಇಲ್ಲ. ಮುಂದೆ ಮುಂದೆ ಅಲ್ಲಿ ಹೋದಾಗ ನಾನು ಲೊಕೇಶನಲ್ಲಿ ನಿಮಗೆ ಪೂರ ತೋರಿಸ್ತೇನೆ. ಸೊ ಹೇಗೆ ಕಾಣಿಸ್ತಾ ಇದೆ ಆ್ಯಂಡ್ ಕಂಫರ್ಟೇಬಲ್ ಆಗಿದೆ. ಇದು ಕಾಟನ್ ಮೆಟೀರಿಯಲ್ಲು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಕಾಸ್ ಈ ಟೈಮಲ್ಲಿ ತುಂಬ ಅನ್ಕಂಫರ್ಟಬಲ್ ಬಟ್ಟೆನೂ ಹಾಕ್ಕೊಳ್ಳೋದಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಂಫರ್ಟೇಬಲ್ ಆಗಿರೋಂಥ ಔಟ್ಫಿಟ್. ಬ್ಯಾಗ್ ಹೀಗೆ ಕಾಣಿಸ್ತಾ ಇದೆ. ಸೊ ನಾನು ಇವಾಗ ರೆಡಿಯಾಗಿ ಹೋಗ್ತೀನಿ. ಜ್ಯುವೆಲರಿ ನಾನು ಇದನ್ನು ಹಾಕ್ಕೊಂಡಿದ್ದೇನೆ ಆ್ಯಂಡ್ ಚೈನ್ ಇದನ್ನು ಹಾಕ್ಕೊಂಡಿದ್ದೀನಿ, ವಾಚ್. ಸೊ ಐ ನೋ ನನಗೆ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋ ಥರ ಬಂದಿಲ್ಲ. ಬಟ್ ಸ್ಟಿಲ್ ಐ ಆಮ್ ಓಕೆ ವಿತ್ ದ ಥಿಂಗ್ಸ್. ನಾನು ಬೇಗ ಲಿಪ್ಸ್ಟಿಕ್ ಹಚ್ಕೊಂಬಂದ್ಬಿಟ್ಟು ನಾನು ಹೊಡ್ತೀನಿ. ಲಿಪ್ಸ್ಟಿಕ್ ನಾನೊಂದು 2-3 ಶೇಡ್ಸ್ನ ಮಿಕ್ಸ್ ಮಾಡಿ ಈ ಶೇಡ್ ಬರೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹೀಗೆ ಕಾಣಿಸ್ತಾ ಇದೆ ಓವರಾಲ್. ಆ್ಯಂಡ್ ದಿಸ್ ಈಸ್ ಮೈ ಬ್ಯಾಗ್. ಎಷ್ಟು ಕ್ಯೂಟಾಗಿದೆ ಅಲ್ವಾ ಈ ಬ್ಯಾಗ್. ಸೊ ಐ ಆಮ್ ಡನ್. ಸೊ ಐ ವಾಸ್ ಲಿಟ್ರಲಿ ಕ್ಲೂಲೆಸ್. ಏನು ನಡೀತದೆ, ಎಲ್ಲಿಗೆ ಹೋಗ್ತಿದ್ದೀನಿ ಏನೂ ಗೊತ್ತಿರಲಿಲ್ಲ. ಲೊಕೇಶನ್ ಶೇರ್ ಮಾಡಿದ್ರು. ಐ ಜಸ್ಟ್ ಬುಕ್ ದಿ ಕ್ಯಾಬ್ ಆ್ಯಂಡ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಏನು ಆಗ್ತಿದೆ, ಐ ವಾಸ್ ಲಿಟ್ರಲಿ ಅದೊಂಥರ ಸರ್ಪ್ರೈಸ್ ಫೀಲ್ ಇತ್ತು. ಸೊ ಲೊಕೇಶನ್ಗೆ ಬಂದಿದ್ದೇನೆ. ಹೌದು, ಇದು ನನ್ನ ಬೇಬಿ ಶಾರ್. ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಪ್ರತಿಯೊಂದು ಇನ್ ಡೀಟೇಲಾಗಿ ನನ್ನ ಔಟ್ಫಿಟ್ ಆಗಲಿ ಅದಕ್ಕೆ ಮ್ಯಾಚ್ ಆಗೋಂಥಂಗೆ ನೀಟಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಟ್ ಮಾಡಿದರು. ತುಂಬ ಖುಷಿ ಆಯ್ತು ನನಗೆ ನೋಡಿ. ಐಮ್ ಲೈಕ್ ಶಾಕ್. ಏನಿದು ಅಂದರೆ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ಅಥವಾ ಸುಮ್ಮನೆ ಲಂಚ್ಗೆ ಹೋಗ್ತಿದ್ದೀವೋ ಏನೋ ಅಂತ ಆ ಥರ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಐ ಆಮ್ ಲೈಕ್ ಡ್ಯೂಡ್ ವಾಟ್ ಇಸ್ ದಿಸ್. ತುಂಬ 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 ಖುಷಿಯಾಗಿತ್ತು. ಐ ಫೆಲ್ಟ್ ಸೋ ಸ್ಪೆಷಲ್ ಆನ್ ದ್ಯಾಟ್ ಡೇ. ಅಂದರೆ ನನ್ನ ಹಸ್ಬೆಂಡ್ ಹಿ ವಾಸ್ ಸ್ಟೇಯಿಂಗ್ ಫಾರ್ ಅವೇ ಫ್ರಮ್ ಮೀ ಇನ್ ಸ್ವೀಡನ್. ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಅಯ್ಯೋ ನನಗೂ ಹಿಂಗೆ ಬೇಬಿ ಶವರ್ ಮಾಡ್ಕೋಬೇಕಿತ್ತು, ಅಯ್ಯೋ ಇಲ್ವಲ್ಲ ಅವನು, ಇದ್ದಿದ್ರೆ ಈ ಥರ ನಾವೆಲ್ಲ ಫ್ರೆಂಡ್ಸ್ ಸೇರಿ ಮಾಡ್ಕೋಬೋದಿತ್ತು ಅಂತ ಅದೊಂದು ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ನನ್ನ ಫ್ರೆಂಡ್ಸ್ ಏನಂತಾರೆ, ನನ್ನ ವಿಶ್ನ ಹಾಗೆ ಹೋಗೋದಕ್ಕೆ ಬಿಡಲೇ ಇಲ್ಲ. ಲೈಕ್ ಅಂದರೆ ನಾನು ವಿತೌಟ್ ಇವನ್ ಟೆಲ್ಲಿಂಗ್ ಎನಿಥಿಂಗ್ ದೇ ಅರೇಂಜ್ಡ್ ಸೋ ಮಚ್. ಐ ಲಿಟರ್ಲಿ ಫೆಲ್ಟ್ so blessed. ವೆನ್ ಗಾಡ್ ಇಸ್ ಬ್ಲೆಸ್ಡ್ ಮೀ ವಿತ್ ಸಚ್ ಎ ಗುಡ್ ಪೀಪಲ್ ಇನ್ ಮೈ ಲೈಫ್, ನಿಜ ಹೇಳ್ತಿದ್ದೀನಿ. ಅಂದರೆ ಹಾನೆಸ್ಟ್ಲಿ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಅಲ್ಲಿ ಹೋಗಿ ಬುಕ್ ಮಾಡಿ ಪ್ರತಿಯೊಂದು ಡೆಕೋರೇಷನ್ ಇನ್ ಡೀಟೇಲ್ ಆಗಿ ಮಾಡೋ ಅಂಥದ್ದು, ಕೇಕ್ ಆರ್ಡ್ರ್ ಮಾಡೋದು, ಲೈಕ್ ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಅಷ್ಟು ಈಸಿ ಅಲ್ವೇ ಅಲ್ಲ. ಆ್ಯಂಡ್ ಆ ಎಫರ್ಟ್ ಅವ್ರು ಹಾಕಿದಾರಲ್ಲ, ಕಾಸ್ಟ್ ಡಸಂಟ್ ಮ್ಯಾಟರ್, ಲಿಟ್ರಲಿ ಕಾಸ್ಟ್ ಡಸಂಟ್ ಮ್ಯಾಟರ್. ಬಟ್ ಆ ಎಫರ್ಟ್ ಇದೆಯಲ್ಲ, ದಿಸ್ ಮೆಮೊರಿ ವಿಲ್, ಈ ಮೆಮೊರಿ ಇದೇನು ಬೇಬಿ ಶವರ್ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ ನನಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಸ್ವಾತಿ ಆ್ಯಂಡ್ ಅನುಪಿ. ಅವರು ತುಂಬ ಚೆನ್ನಾಗಿ ಇದನ್ನು ಸೆಲೆಬ್ರೇಟ್ ಮಾಡಿದ್ರು. ಟು ಬಿ ಫ್ರ್ಯಾಂಕ್, ಕೇಕ್ ಇಸ್ ದ ಹೈಲೈಟ್. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಅದು. ಇಟ್ಸ್ ಲೈಕ್ ಬೇಬಿ ಬಾಯ್ ಆರ್ ಬೇಬಿ ಗರ್ಲ್ ಅಂತ. ಎಷ್ಟು ಕ್ಯೂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ವಾಸ್ ಇನ್ ಟಿಯರ್ಸ್ ಅಟ್ ದ ಎಂಡ್ ಆಫ್ ದಿ ಡೇ ಬಿಕಾಸ್ ಐ ನೋ ಯು ಮೋಸ್ಟ್ಲಿ ನಿಮಗೆ ಅಂದರೆ ಐ ಡೋಂಟ್ ನೋ ಲೈಕ್ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಆರ್ ನಾಟ್.
ಬಟ್ ಇಂಥ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಟೈಮ್ ತೊಗೊಂಡು ನಮಗೋಸ್ಕರ ನಮ್ಮ ಡೇನ ಸ್ಪೆಷಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಲಿಟ್ರಲಿ ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ ಪೀಪಲ್ ಹೂ ಸೆಲೆಬ್ರೇಟೆಡ್ ಮೀ ಆನ್ ದ್ಯಾಟ್ ಡೇ. ಆ್ಯಂಡ್ ನನ್ನ ಜೊತೆ ನನ್ನ ಇನ್ನೊಬ್ಬರು ಫ್ರೆಂಡ್ ಕೂಡ ಇದ್ದರು. ವಿ ಬೋತ್ ಆರ್ ಲೈಕ್ ಪ್ರೆಗ್ನೆಂಟ್ ಅಟ್ ದ ಸೇಮ್ ಟೈಮ್. ನನಗೂ ಅವ್ರಿಗೂ ಡೆಲಿವರಿಗೆ ಒಂದು 15 days ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಸೊ ನಾವಿಬ್ಬರನ್ನೂ ಕೂಡ ಸೆಲೆಬ್ರೇಟ್ ಮಾಡಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಈ ಜರ್ನಿನ ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋದೇ ಅದೊಂಥರ ಚೆಂದ. ಲಿಟಲಿ ಐ ವಾಸ್ ಮಿಸ್ಸಿಂಗ್ ಮೈ ಹಸ್ಬೆಂಡ್ ಅ ಲಾಟ್. ಈ ಟೈಮಲ್ಲಿ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಇಟ್ಸ್ ಓಕೆ. ದಿಸ್ ಈಸ್ ವಾಟ್ ಇಟ್ ಇಸ್. ಏನೂ ಮಾಡೋಕ್ಕಾಗಲ್ಲ. ಐ ಎಂಜಾಯ್ಡ್ ಎವ್ರಿ ಸಿಂಗಲ್ ಮೂಮೆಂಟ್. ಸೊ ಥ್ಯಾಂಕ್ಸ್ ಟು ಮೈ ಡಿಯರ್ ಫ್ರೆಂಡ್ಸ್. ಸೊ ಈವೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಬ್ರಂಚಿಗೆ ಹೋದ್ವಿ. ಹೌದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗಿದೆ ಆ್ಯಂಡ್ ಲಂಚು ಇರಲಿಲ್ಲ. ಸೊ ಅದ್ರ ಮಧ್ಯದಲ್ಲಿ ಇಟ್ಸ್ ಅ ಬ್ರಾಂಚ್. ಸೊ ನಾವು ಇದೊಂದು ರೆಸ್ಟೋರೆಂಟ್ ಹೋಗಿದ್ದೀವಿ, ಟಾಪಿಕ್ ಅಂತ. ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ಬ್ಯಾಂಗ್ಳೂರಲ್ಲಿ ಹೋಗಿರೋ ರೆಸ್ಟೋರೆಂಟ್ಸಲ್ಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದು ಇದು ರೆಸ್ಟೋರೆಂಟ್. ಬಿಕಾಸ್ ಓಪನ್ ಸ್ಪೇಸ್, ಲೈಟ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆ್ಯಂಡ್ ಮಳೆ ಮೈಲ್ಡ್ ಆಗಿತ್ತು. ಕ್ಲೈಮೇಟ್ ತುಂಬ ಚೆನ್ನಾಗಿದ್ದರಿಂದ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ರೆಸ್ಟೋರೆಂಟು. ಚಂದ ಫೋಟೋ ತೊಗೊಂಡ್ವಿ, ಚಂದ ಊಟ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಡಿಶ್ಶು. ಸೊ ದಿಸ್ ವಾಸ್ ಮೈ ಬೇಬಿ ಶವರ್ ಡೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಕೀಪ್ ಶೇರಿಂಗ್, ಕೀಪ್ ಲೈಕಿಂಗ್, ಕೀಪ್ ಕಮೆಂಟಿಂಗ್. ಆ್ಯಂಡ್ ಸುಮಾರು ಜನ ನನ್ನ ವೀಡಿಯೋಸ್ ಹಾಕಿಲ್ದಾಗ ಯಾಕೆ ಹಾಕ್ತಾ ಇಲ್ಲ ಅಂತ ತುಂಬ ಜನ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ನನಗೆ ಕೇಳಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಐ ನೆವರ್ ಥಾಟ್ ನಾನು ಮಿಸ್ ಮಾಡ್ಕೊತಾರೆ ನನ್ನ ವಿಡಿಯೋ ಹಾಕಿಲ್ಲ ಅಂದರೆ ಯಾರು ನೋಟಿಸೇ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಸೊ ಐ ಆಮ್ ಅರ್ಪಿತಾ ತೇಲ್ಕರ್ ಸೈನಿಂಗ್ ಆಫ್. ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಐ ಲವ್ ಯು ಗೈಸ್. ಬಾಯ್. ಆ್ಯಂಡ್ ಹಾಗೆ ಎಂಡ್ವರೆಗೂ ಫೋಟೋಸ್ನ ನೋಡ್ಕೊಂಡು ಹೋಗಿ, ಆಯಿತಾ? ಬಾಯ್.